ಹೀನ ಬಿಂದುಗಳಾಗಿರ್ತಕ್ಕಂಥ ನನಗೆ ಹಲವಾರು ವರ್ಷಗಳ ಪರಿಚಿತ. ಅವರ ಒಂದು 50 ವರ್ಷಗಳ ಚಿತ್ರರಂಗದ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಮಹಾತ್ಮ ಪಿಕ್ಚರ್ಸ್ ಸಂಸ್ಥೆ ಅವರ ತಂದೆಯವರ ಕಾಲದಲ್ಲಿ ಪ್ರಾರಂಭ ಆದದ್ದು. ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ಕುಟುಂಬ. ಅವರ 50 ವರ್ಷಗಳ ಚಿತ್ರರಂಗದ ಒಂದು ಸಾಧನೆ, ಆ ಸಾಧನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ಕೃಷ್ಣೇಗೌಡರ ನೇತೃತ್ವದಲ್ಲಿ ಗೌರವ ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಶಾಸಕ ಮಿತ್ರರು, ಆತ್ಮೀಯರು ಆಗಿರ್ತಕ್ಕಂಥ ಅಶ್ವತ್ಥನಾರಾಯಣ ಅವರೇ, ಮತ್ತೊಬ್ಬ ಶಾಸಕ ಮಿತ್ರರಾಗಿರ್ತಕ್ಕಂಥ ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ಹಲವಾರು ರೀತಿಯ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ರಾಷ್ಟ್ರ ಪ್ರಶಸ್ತಿ ವಿಜೇತರು, ಪದ್ಮಶ್ರೀಯ ಪಡೆದಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಹಿರಿಯರು ಗಿರೀಶ್ ಕಾಸರಳ್ಳಿ ಅವರು, ಬಸವಕುಮಾರ್ ಪಾಟೀಲ್ ಅವರು, ಕರ್ನಾಟಕ ಗುರುಜಿ, ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಚಿತ್ರರಂಗಕ್ಕೆ ಹಲವಾರು ರೀತಿಯ ಕೊಡುಗೆ ಕೊಟ್ಟಿರ್ತಕ್ಕಂಥ ದಿಗ್ಗಜರು, ಕಲಾವಿದರು, ನಮ್ಮ ಹಂಸಲೇಖ ಅವರು ಬಹುಶಃ ಕನ್ನಡ ಚಿತ್ರರಂಗದ ಒಬ್ಬ ಅತ್ಯಂತ ಸಂಗೀತ ನಿರ್ದೇಶಕರಾಗಿ ಈ ಒಂದು ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಾರೆ. ಹೀಗೆ ಹಲವಾರು ನಮ್ಮ ಕಲಾವಿದರು ಮತ್ತು ಚಿತ್ರರಂಗದ ತಾಂತ್ರಿಕರು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಇದ್ದೀರಿ. ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಿಮ್ಮ ಮುಂದೆ ನನ್ನ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕೇಂದ್ರದ ಮಂತ್ರಿಯಾಗಿ ಇಲ್ಲ ರಾಜಕೀಯದ ವ್ಯಕ್ತಿಯಾಗಿ ಅಲ್ಲ. ನಾನು ಈ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ಶಿಕ್ಷಣ ಮುಗಿದ ನಂತರ ಚಿತ್ರರಂಗದಿಂದ ನನ್ನ ವೃತ್ತಿ ಪ್ರಾರಂಭ ಮಾಡಿದೆ. ಎಕ್ಸಿಬಿಟರ್ ಆಗಿ, ಡಿಸ್ಟ್ರಿಬ್ಯೂಟರ್ ಆಗಿ, ನಂತರ ಚಿತ್ರದ ನಿರ್ಮಾಪಕನಾಗಿ ಈ ಒಂದು ಜೀವನವನ್ನೇ ಪ್ರಾರಂಭ ಮಾಡಿದೆ. ಆ ಸಂದರ್ಭದಿಂದ ನನಗೆ ರಾಜೇಂದ್ರ ಸಿಂಗ್ ಬಾಬು ಅವರ ಪರಿಚಯ. ಅವರ ಒಂದು ಚಿತ್ರದ ಹಂಚಿಕೆದಾರರಾಗಿ ಅವರೇನು ಮೈಸೂರಿನಲ್ಲಿ ಅವರ ಒಂದು ಆಫೀಸ್ ಏನಿತ್ತು, ಕಚೇರಿ, ಹಲವಾರು ಬಾರಿ ನಾನು ಅವರ ಕಚೇರಿಯಲ್ಲಿ ನಮ್ಮ ಚಿತ್ರಮಂದಿರ ಏನು ಒಡೆಯನರಸೀಪುರದಲ್ಲಿ ಕಟ್ಟತಕ್ಕಂತ ಒಂದು ತೀರ್ಮಾನ ಮಾಡಿದ್ದು. ಅವರ ಜೊತೆಯಲ್ಲಿ ನನ್ನ ಹಲವಾರು ಸಂದರ್ಭದಲ್ಲಿ ಭೇಟಿ ಮಾಡಿದ ಕ್ಷಣ ಈಗಲೂ ನನ್ನ ನೆನಪಿನಲ್ಲಿ. ಅವರ ಶಿಷ್ಯರು ಪಾಂಡು ಅಂತಕ್ಕಂಥದ್ದು ಒಬ್ಬ ಸ್ನೇಹಿತರೇನಿದ್ರು. ನಾನು ಅವರ ಕಚೇರಿಯಿಂದ ಹಲವಾರು ಸಿನಿಮಾಗಳನ್ನು ತೆಗೆದುಕೊಂಡು ಹೋಗಿ ಚಿತ್ರ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಅವರ ಹಲವಾರು ಚಿತ್ರಗಳ ಬಗ್ಗೆ ಈಗಾಗಲೇ ಮುನಿರತ್ನ ಅವರು, ಗಿರೀಶ್ ಕಾಸರಳ್ಳಿ ಅವರು ಪ್ರಸ್ತಾಪನೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಚಿತ್ರಗಳನ್ನು ತೆಗಿತಕ್ಕಂಥದ್ರಲ್ಲಿ ಕೊಡುಗೆ ಅಪಾರ ಇದೆ ಅವರ ಸಂಸ್ಥೆ. ವಿಜ್ಞಾನ ಬಗ್ಗೆ ಹೇಳ್ತಾ ಇದ್ರು. ಬಹುಶಃ ರಾಕಡೆ ವೆಂಕಟೇಶ್ವರ ಹಿಮಪಾತ ಅಂತಕ್ಕಂಥದ್ದು ಸಿನಿಮಾ ಮಾಡಿದ್ರು. ಹಲವಾರು ಚಿತ್ರಗಳ ಬಗ್ಗೆ ನಾನು ಮತ್ತೆ ನಿಮಗೆ ರಿಪೀಟ್ ಮಾಡಿ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ
ಯಾವುದು ದಿವಂಗತ ಪುಟ್ಟಣ್ಣ ಕಣಗಲ್ ಅವರು ಇರ್ಬೋದು, ಸಿದ್ದಲಿಂಗಯ್ಯ ಅವರು ಇರ್ಬೋದು, ಅವರ ಸಾಲಿನಲ್ಲಿ ಸೇರ್ತಕ್ಕಂಥವ್ರು ನಮ್ಮ ರಾಜೇಂದ್ರ ಸಿಂಗ್ ಬಾಬು. ಹಿಂದೆ ಸಿನಿಮಾ ತಯಾರು ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ದಿನಗಳು. ಈಗಲೂ ಕಷ್ಟ ಇದೆ. ಯಾರೋ ಒಬ್ರು ಇಬ್ರು ಸಿನಿಮಾವನ್ನ ನಿರ್ಮಾಣ ಮಾಡಿ ಯಶಸ್ಸನ್ನು ಕಾಣಬಹುದು. ಆದ್ರೆ 100ಕ್ಕೆ 80-90 ಭಾಗ ನಿರ್ಮಾಪಕರಾಗಿ ಯಶಸ್ಸು ಕಾಣತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಬಹಳ ಕಷ್ಟ. ಹಿಂದೆ ಒಂದ್ ರೀತಿ ಸಿನಿಮಾ ಬಿಡುಗಡೆ ಮಾಡತಕ್ಕಂಥದ್ದು ಒಂದು ಹಬ್ಬದ ವಾತಾವರಣದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಂತ ದಿನಗಳನ್ನು ನಾನು ನೋಡಿದ್ದೇನೆ. ಇವತ್ತು ವಾರದಲ್ಲಿ 7-8 ಸಿನಿಮಾಗಳು ಒಂದೊಂದು ಬಾರಿ ಕನ್ನಡದಲ್ಲಿ ಇವತ್ತು ನಿರ್ಮಾಣ ಆಗಿ ರಿಲೀಸ್ ಮಾಡ್ತಾರೆ. ಆದ್ರೆ ಅದರ ಮೌಲ್ಯಗಳು ಯಾವ ರೀತಿ ಇದೆ, ಬಂದಂತ ನಿರ್ಮಾಪಕರು ಎಷ್ಟರ ಮಟ್ಟಿಗೆ ಚಿತ್ರರಂಗದಲ್ಲಿ ಉಳಿಯತಕ್ಕಂಥದಕ್ಕೆ ಅವಕಾಶಗಳಿದೆ, ಇದೆಲ್ಲ ನೋಡಿದಾಗ ಹೊಸ ನಿರ್ಮಾಪಕರು ಬರ್ತಾರೆ ಮತ್ತು ಒಂದು ಸಿನಿಮಾಗೆ ಅವರು ನಿವೃತ್ತಿ ಹೊಂದತಕ್ಕಂಥ ದಿನಗಳು. ಆದ್ರೆ ಅವತ್ತು ಲಾಭ ನಷ್ಟ ನೋಡದೆ ಚಿತ್ರಗಳನ್ನ ಏನ್ ಮಾಡ್ತಾ ಇದ್ರು, ಅವತ್ತು ನಾವು ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇದ್ದಿದ್ದು ಒಂದು 20-30 ಥಿಯೇಟರ್ಗಳಲ್ಲಷ್ಟೇ, ಕೇಂದ್ರಗಳಲ್ಲಿ. ಇವತ್ತು ಈಗ ನಾವು 500-600 ಸ್ಕ್ರೀನ್ ನಲ್ಲಿ ಚಿತ್ರ ಇವತ್ತು ಬಿಡುಗಡೆ ಆಗ್ತಕ್ಕಂಥದ್ದು ನೋಡ್ತಾ ಇದ್ವಿ. ಕೆಲವು ಒಳ್ಳೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಋಷಭ್ ಶೆಟ್ಟರ್ ಅವರು ಮಾಡಿರ್ತಕ್ಕಂಥ ಕಾಂತಾರ ಸಿನಿಮಾ ನಮ್ಮ ಹೊಂಬಾಳೆ ಫಿಲಮ್ಸ್ ವತಿಯಿಂದ ಬಹುಶಃ ಅಶ್ವಥ್ ನಾರಾಯಣ ಅವರು ಅದರಲ್ಲಿ ಸ್ವಲ್ಪ ಪಾಲಿದೆ. ಇವತ್ತು ವಿಶ್ವದಲ್ಲೇ ಒಂದು ದಾಖಲೆಯ ಒಂದು ಸಿನಿಮಾ ಅಂತಕ್ಕಂಥದ್ದು ನಾವೇನ್ ಕಾಣ್ತಾ ಇದ್ದೇವೆ. ಕನ್ನಡ ಚಿತ್ರರಂಗ ಒಂದು ಕಡೆ ಈ ರೀತಿಯ ನಿರ್ಮಾಪಕರಿಂದ, ಈ ರೀತಿಯ ನಿರ್ದೇಶಕರು, ಚಿತ್ರನಟರಿಂದ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಮತ್ತೊಂದು ಕಡೆ ಅಷ್ಟೇ ನಾವು ಅತ್ಯಂತ ಕ್ಲಿಷ್ಟಕರವಾದಂತ ರೀತಿಯಲ್ಲಿ ಚಿತ್ರವನ್ನ ನಿರ್ಮಾಣ ಮಾಡಿ ಕಷ್ಟಕ್ಕೆ ಒಳಗಾಗ್ತಾ ಇರತಕ್ಕಂಥವ್ರು ಇದ್ದಾರೆ. ಇವತ್ತು ನಮ್ಮ ಟಿವಿಗಳಿಗೆ ಹಾಕಿದ್ರು ಸಹ ಟಿವಿನಲ್ಲಿ ಈಗ ಡಬ್ಬಿಂಗ್ ನ ಒಂದು ಕಂಟ್ರೋಲ್ ಏನಿಲ್ಲ. ಈಗ ಹಿಂದೆ ರಾಜ್ಕುಮಾರ್ ಅವರು ಇದ್ದಾಗ ಸ್ವಲ್ಪ ಭಯದಲ್ಲಿ ಯಾರನ್ನು ಡಬ್ಬಿಂಗ್ ಮಾಡ್ತಕ್ಕಂಥದ್ದು ಅದಕ್ಕೆಲ್ಲ ಅವಕಾಶಗಳು ಇರಲಿಲ್ಲ. ಅವತ್ತು ನಮ್ಮ ಚಿತ್ರರಂಗ ಆಗಲೂ ತುಂಬಾ ಕಷ್ಟದ ದಿನಗಳು. ಅವತ್ತಿನ ದಿನಗಳಲ್ಲಿ ಒಬ್ಬ ಹಿರಿಯ ರಾಜ್ಕುಮಾರ್ ಅವರಂತ ನಟರೆ ಯಾವ ಒಂದು ಚಿತ್ರದಲ್ಲಿ ನಟನೆ ಮಾಡ್ಲಿಕ್ಕೆ ಹಣ ತತ್ವತಾ ಇದ್ರು. ಇವತ್ತು ಯಾವ ರೀತಿ ಚಿತ್ರನಟರು ಒಂದು ಚಿತ್ರ ಯಶಸ್ಸು ಆಗ್ತಿದ್ದಾಗೆ ಅವರ ವ್ಯಾಲ್ಯೂ 5 ಕೋಟಿ 10 ಕೋಟಿ 100 ಕೋಟಿ ಹೋಗ್ತಕ್ಕಂಥ ದಿನಗಳು ಪ್ರಾರಂಭ ಆಗಿದೆ. ಇವತ್ತಿಂಥ ಪರಿಸ್ಥಿತಿನಲ್ಲಿ ಚಿತ್ರರಂಗ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ನಾವು ಶಕ್ತಿಯನ್ನು ಕೊಡಬಹುದು ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ನಮ್ಮ ಮುನರತ್ನ ಅವರು ಹೇಳ್ತಾ ಇದ್ರಿ, ಬೇರೆ ಭಾಷೆಗಳಲ್ಲಿ 15-20 ನಟರು ನಾಯಕರಾಗಿ ಇವತ್ತು ಚಿತ್ರರಂಗದಲ್ಲಿ ಯಶಸ್ಸು ಕಾಣುತ್ತಾರೆ. ನಮ್ಮಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ನಾಯಕ ನಟರಿದ್ದಾರೆ ಅಂತಕ್ಕಂಥದ್ದು ನೀನು ಹೇಳ್ತಾ ಇದ್ದಾರೆ. ನಿಜ. ಇವತ್ತು ನಾವೆಲ್ಲ ಕೂತ್ ಚರ್ಚೆ ಮಾಡಬೇಕಾದಂತ ಒಂದು ದಿನಗಳಿದೆ. ಚಿತ್ರರಂಗದಲ್ಲಿ ನಾನು ಬಹಳ ಹತ್ತದಲ್ಲಿ ನೋಡಿದ್ದೇನೆ. ಎಕ್ಸಿಬಿಟರ್ ಆಗಿ ನಮ್ಮ ಥಿಯೇಟರ್ ಕಟ್ಟಿದಾಗ ಪ್ರಾರಂಭಿಕ ದಿನಗಳಲ್ಲಿ 60 ರೂಪಾಯಿ 70 ರೂಪಾಯಿಗೆ ಸಿನಿಮಾ ರನ್ ಮಾಡಿದ್ದೆ. ಇವತ್ತು ಅಂತ ಥಿಯೇಟರ್ ನಲ್ಲಿ 10,000 20,000 ಒಂದು ಶೋ ಬರತಕ್ಕಂಥದ್ದು ನೋಡ್ತಾ ಇದ್ದೆ. ನಾನು ಅಲ್ಲಿಂದ ಚಿತ್ರರಂಗದ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ದನ್ನೇ ಗಮನಿಸಿದ್ದೇನೆ. ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರಂತ ನಿರ್ದೇಶಕರು ದೊಡ್ಡ ಮಟ್ಟದಲ್ಲಿ ಇಲ್ಲ. ಅಂತವ್ರು ಎನ್ಕರೇಜ್ ಮಾಡತಕ್ಕಂಥದ್ದು ಎಲ್ಲ ಒಂದು ಕಡೆ ನಾವು ಕಾಣ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರು ಅವ್ರ ಕುಟುಂಬ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತೇನು 3 ದಿವಸಗಳ ಕಾಲ ದೀಪಾವಳಿ ಹಬ್ಬ ಆಚರಣೆ ಮಾಡಿದ್ದೇವೆ. ದೀಪಾವಳಿ ಹಬ್ಬ ಎಲ್ರಿಗೂ ಬೆಳಕನ್ನು ಕೊಡ್ತಕ್ಕಂಥ ಹಬ್ಬ ಅಂತಕ್ಕಂಥ ನಾವು ಹೇಳ್ತೀವಿ. ಇವತ್ತು ಕನ್ನಡ ಚಿತ್ರರಂಗಕ್ಕಷ್ಟೇ ಅಲ್ಲ, ಬಾಬು ಅವರು ಸಹ
ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರಸೂರಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಬೆಳಕು ಪಡೀಲಿ ಅಂತಕ್ಕಂಥದ್ದು ಒಂದು ಶುಭ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ನಾವು ದೇವರು ಪ್ರಾರ್ಥನೆ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನು ಏನ್ ನೀಡಿದ್ರು, ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಿದ್ರು, ಅದನ್ನ ಬದಿಗಿಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ನನ್ನ ಒಂದು ಜೀವನ ಪ್ರಾರಂಭ ಆಗಿದ್ದೆ, ನನ್ನ ವೃತ್ತಿ ಪ್ರಾರಂಭ ಆಗಿದ್ದೆ ಈ ಒಂದು ಸಿನಿಮಾ ರಂಗದಿಂದ. ರಾಜಕಾರಣಕ್ಕೆ ಅನಿವಾರ್ಯವಾಗಿ ಹೋಗ್ಬೇಕಾದಂತ ಪರಿಸ್ಥಿತಿನಲ್ಲಿ ನಾನು ಚಿತ್ರದಿಂದ ಸ್ವಲ್ಪ ದೂರ ಇದ್ದರೂ ನನ್ನ ಮನಸ್ಸಲ್ಲೇ ಇಲ್ಲೇ ಇರುತ್ತೆ. ನಾನು ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಚಂದ್ರಚಕೋರಿ ಸಿನಿಮಾವನ್ನ ನಾನು ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ನಾರಾಯಣ ಅವರು ಬಹುಶಃ ನಮ್ಮ ಚಿತ್ರ ನಿರ್ದೇಶಕರಿದ್ದಾರೆ, ಆದಿತ್ಯ ಅವರನ್ನ ಸಿನಿಮಾಗೆ ನಾಯಕನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮೊದಲು ಮಾಡಿದ್ರು. ಹಾಗೆ ಬಹುಶಃ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಬ್ಯಾನರ್ ನಲ್ಲೇ ಒಂದು ಚಿತ್ರ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಅದರಿಂದ ನಾವೇನು ಅವ್ರನ್ನ ಚಿತ್ರಕ್ಕೆ ಹಾಕ್ಬೇಕು ಅಂತ ಇದ್ದಿದ್ದು, ಮನೆಗೆ ನಮ್ಮ ಚಿನ್ನೇಗೌಡರ ಮಗ ಮುರಳಿನ ಆಕೆ ಸಿನಿಮಾ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಾವು ಒಳಗಾದ. ಅವತ್ತಿಲ್ಲೇ ಇದ್ದಿದ್ರೆ ನಮ್ಮ ಒಂದು ಬ್ಯಾನರ್ ನಿಂದ ಆದಿತ್ಯ ಅವರು ಚಿತ್ರನಟರಾಗಿ ಇವತ್ತು ಪರಿಚಯ ಆಗಬೇಕಾಗಿತ್ತು. ಅದು ನನಗೆ ಆ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ದು ನಾವು ಮಾಡ್ಲಿಕ್ಕಾಗಲ್ಲ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನನಗೇನು ಆಹ್ವಾನ ನೀಡಿದ್ದೀರಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮ ಕುಟುಂಬ ಚಿತ್ರರಂಗಕ್ಕೆ ಕಷ್ಟದ ದಿನಗಳಲ್ಲಿ ಈ ಒಂದು ಚಿತ್ರರಂಗದಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡದ ಒಂದು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಕುಟುಂಬ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಸೇವೆ ನಾವೆಲ್ಲ ನೆನೆಸ್ಕೋಬೇಕಾಗ್ತದೆ. ಇವಾಗ ಮತ್ತೊಮ್ಮೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ನಿಮ್ಮಿಂದ ಒಳ್ಳೆಯ ಒಂದು ಚಿತ್ರರಂಗ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥ ದಿನಗಳು ಪ್ರಾರಂಭ ಆಗಿ ಹೊಸ ಬೆಳಕು ನಿಮಗೆ ಆ ಭಗವಂತ ನೀಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಿಮಗೆ ಶುಭಾಶಯ ಕೋರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.